ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪಾಪ್ಯುಲರ್ ಆಗಿರುವ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೇವೆ. ಮೊದಲಿಗೆ ಚಿಕನ್ ಗೀ ರೋಸ್ಟ್ ನಿಂದ ಈ ಡಿಶ್ ಒರಿಜಿನೇಟ್ ಆದ್ರೂ ಕೂಡ ಹೋಟೆಲ್ನಲ್ಲಿ ಸೇಮ್ ಮಸಾಲ ಉಪಯೋಗಿಸಿ ಪನ್ನೀರ್, ಮಶ್ರೂಮ್, ಸ್ಕ್ವಿಡ್, ಪ್ರಾನ್ಸ್ ನ ಗೀ ರೋಸ್ಟ್ ಕೂಡ ಮಾಡಲಾಗುತ್ತದೆ. ಸೊ ಪನ್ನೀರ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ಈಗ ನೋಡೋಣ. ನಾನಿಲ್ಲಿ 400 ಗ್ರಾಂ ಪನ್ನೀರನ್ನು ತೆಗೆದುಕೊಂಡಿದ್ದೇನೆ. ಇದು 200 ಗ್ರಾಂನ ಸಪರೇಟ್ ಪ್ಯಾಕ್. ಒಂದು ಫ್ಯಾಮಿಲಿಗೆ ಆಕ್ಚುಲಿ 200 ಗ್ರಾಂನಷ್ಟು ಪನ್ನೀರ್ ಸಾಕಾಗ್ತದೆ. ಮೊದಲಿಗೆ ಪನ್ನೀರನ್ನು ತುಂಡು ಮಾಡಿಕೊಳ್ಳೋಣ. ನೀವು 200 ಗ್ರಾಂ ಪನ್ನೀರ್ನಿಂದ ಪನ್ನೀರ್ ಗೀ ರೋಸ್ಟ್ ಅನ್ನು ಮಾಡೋದಾದ್ರೆ ನಾನಿಲ್ಲಿ ತಿಳಿಸಿದ ಎಲ್ಲಾ ಸಾಮಗ್ರಿಗಳನ್ನು 50% ರಿಡ್ಯೂಸ್ ಮಾಡಿಕೊಳ್ಳಿ. ಯೂಶುವಲಿ ಇಷ್ಟು ದೊಡ್ಡ ಗಾತ್ರದ ಪನ್ನೀರ್ ಪೀಸ್ ಸಾಕಾಗ್ತದೆ. ನಾನಿಲ್ಲಿ ಇನ್ನೊಂದು ಬ್ಲಾಕ್ ಅನ್ನು ಕೂಡ ತುಂಡು ಮಾಡಿಕೊಳ್ತೇನೆ. ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಿರೋದು ಆಪ್ಷನಲ್ ಸ್ಟೆಪ್ಸ್. ಒಂದು ಬೌಲ್ನಲ್ಲಿ ಸ್ವಲ್ಪ ವಾರ್ಮ್ ಆಗಿರುವ ನೀರನ್ನು ತೆಗೆದುಕೊಂಡಿದ್ದೇನೆ. ನಾನು ಯಾವುದೇ ಪನ್ನೀರ್ನ ಗ್ರೇವಿಯನ್ನು ಮಾಡುವಾಗ ಮೊದಲಿಗೆ 10 ನಿಮಿಷ ಪನ್ನೀರನ್ನು ಈ ರೀತಿ ನೀರಿನಲ್ಲಿ ಹಾಕಿಡ್ತೇನೆ. ನಾವು ಪನ್ನೀರನ್ನು ಯಾವುದೇ ಗ್ರೇವಿಗೆ ಡೈರೆಕ್ಟ್ ಆಗಿ ಹಾಕಿದಾಗ ಅದು ಬೆಂದ ಬಳಿಕ ರಬ್ಬರ್ನಂತೆ ಆಗ್ತದೆ. ಈ ರೀತಿ ಮಾಡೋದ್ರಿಂದ ಪನ್ನೀರ್ ತುಂಬಾ ಸಾಫ್ಟ್ ಆಗ್ತದೆ. ಈ ಪ್ರಾಸೆಸ್ ಅನ್ನು ನೀವು ಸ್ಕಿಪ್ ಕೂಡ ಮಾಡಬಹುದು. 10 ನಿಮಿಷದ ಬಳಿಕ ಪನ್ನೀರನ್ನು ನೀರಿನಿಂದ ತೆಗೆದು ಇನ್ನೊಂದು ಬೌಲ್ಗೆ ಹಾಕಿ ಈಗ ನಾವಿದನ್ನು ಮ್ಯಾರಿನೇಟ್ ಮಾಡಿಕೊಳ್ಳುವ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನು ಹಾಕಿ, ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕಿ. ನೀವು ಹಾಕಿದ್ದ ಮೊಸರು ಹುಳಿಯಾಗಿದ್ರೆ ನಿಂಬೆ ರಸವನ್ನು ಹಾಕೋದು ಬೇಡ. ಇಲ್ಲಾಂದ್ರೆ 1/4 ಟೀ ಸ್ಪೂನ್ ಅಷ್ಟು ನಿಂಬೆ ರಸವನ್ನು ಹಾಕಿಕೊಂಡು ಚೆನ್ನಾಗಿ ಬೆರೆಸಿ ಒಂದು 10 ನಿಮಿಷ ಬದಿಗಿಟ್ರೆ ಸಾಕು. ಈ 10 ನಿಮಿಷದಲ್ಲಿ ನಾವು ಗೀ ರೋಸ್ಟ್ನ ಮಸಾಲೆಯನ್ನು ಮಾಡೋಣ. ಈಗ ಒಂದು ಪ್ಯಾನ್ಗೆ 6 ಲವಂಗವನ್ನು ಹಾಕಿ ಈ ಎಲ್ಲಾ ಸಾಮಗ್ರಿಗಳನ್ನು ನಾವು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ಕಾಲು ಟೀ ಸ್ಪೂನ್ ಕರಿಮೆಣಸನ್ನು ಹಾಕಿ ಸಣ್ಣ ಉರಿನಲ್ಲಿ ಇದನ್ನು ಒಂದು 10-20 ಸೆಕೆಂಡ್ ಹುರಿದ್ರೆ ಸಾಕು. 1/4 ಟೀ ಸ್ಪೂನ್ ಅಷ್ಟು ಮೆಂತೆ ಬೀಜಗಳನ್ನು ಹಾಕಿ, ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿ. ಕೆಲವರು ಈಗೆಲ್ಲ ಸೋಂಪು ಕಾಳುಗಳನ್ನು ಕೂಡ ಹಾಕ್ತಾರೆ. ಒರಿಜಿನಲ್ ರೆಸಿಪಿಯಲ್ಲಿ ಸೋಂಪು ಕಾಳನ್ನು ಹಾಕೋದಿಲ್ಲ, ನಿಮ್ಗೆ ಇಷ್ಟ ಇದ್ರೆ ಹಾಕಿ. 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜಗಳನ್ನು ಹಾಕಿ. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡ ಬಳಿಕ ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡಿ. ಮಸಾಲೆ ರುಬ್ಬಿಕೊಳ್ಳುವಾಗ ಬ್ಯಾಡಗಿ ಒಣಮೆಣಸನ್ನು ಹಾಕ್ಲಿಕ್ಕಿದೆ. ಒಣಮೆಣಸನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ಈ ರೀತಿ ಒಂದು 20 ನಿಮಿಷ ಬಿಸಿ ನೀರಿನಲ್ಲಿ ಅದ್ದಿಡಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ 13-15 ಬ್ಯಾಡಗಿ ಒಣಮೆಣಸನ್ನು ತೆಗೆದುಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಮೊದಲಿಗೆ ಡ್ರೈ ರೋಸ್ಟ್ ಮಾಡಿಕೊಂಡ ಸಾಮಗ್ರಿಗಳನ್ನು ಹಾಕಿ, 7 ಬೆಳ್ಳುಳ್ಳಿ ಎಸಳುಗಳನ್ನು ಸಿಪ್ಪೆ ಸಮೇತ ಹಾಕಿ. ನಾವು ಒಣಮೆಣಸು ಕರಿಮೆಣಸು ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಜಾಸ್ತಿ ಹಾಕಬೇಕಾಗ್ತದೆ. 2 ಟೇಬಲ್ ಸ್ಪೂನ್ ಅಷ್ಟು ಪುಡಿ ಮಾಡಿಕೊಂಡ ಬೆಲ್ಲವನ್ನು ಹಾಕಿ, ಕೊನೆಯಲ್ಲಿ ಬ್ಯಾಡಗಿ ಒಣಮೆಣಸನ್ನು ಹಾಕಿ. ನಾನಿದಕ್ಕೆ ನೆನೆಸಿಟ್ಟ ನೀರನ್ನೇ ಹಾಕ್ತೇನೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ನಯವಾಗಿ ರುಬ್ಬಿಕೊಳ್ತೇನೆ. ಡ್ರೈ ರೋಸ್ಟ್ ಮಾಡಿಕೊಂಡ ಒಣಮೆಣಸಿಗೂ ನೀರಿನಲ್ಲಿ ನೆನೆಸಿಟ್ಟ ಒಣಮೆಣಸಿಗೂ ವ್ಯತ್ಯಾಸ ಏನು ಅಂದ್ರೆ, ನಾವು ಮಸಾಲೆ ರುಬ್ಬಿಕೊಂಡ ಬಳಿಕ ನೀರಿನಲ್ಲಿ ನೆನೆಸಿಟ್ಟ ಒಣಮೆಣಸು ಹಾಕಿದ್ರೆ ಮಸಾಲೆ ತುಂಬಾ ದಪ್ಪದಾದ ಕನ್ಸಿಸ್ಟೆನ್ಸಿ ಇರ್ತದೆ ಮತ್ತೆ ಮಸಾಲೆಯ ಕ್ವಾಂಟಿಟಿ ಕೂಡ ಹೆಚ್ಚಾಗಿರ್ತದೆ. ಅದೇ ಡ್ರೈ ರೋಸ್ಟ್ ಮಾಡಿ ಹಾಕಿದ ಒಣಮೆಣಸಿನ ಕನ್ಸಿಸ್ಟೆನ್ಸಿ ಮತ್ತು ವಾಲ್ಯೂಮ್ ಎರಡು ಸೇಮ್ ಆಗಿರೋದಿಲ್ಲ. ಗೀ ರೋಸ್ಟ್ನ ಮಸಾಲೆ ರೆಡಿಯಾಗಿದೆ. ನಾವೀಗ ಗೀ ರೋಸ್ಟ್ ಅನ್ನು ಮಾಡೋಣ. ಈಗ ಒಂದು ಪ್ಯಾನ್ ಅಥವಾ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ, ಇದಕ್ಕೆ ಮ್ಯಾರಿನೇಟ್ ಮಾಡಿಕೊಂಡ ಪನ್ನೀರನ್ನು ಹಾಕಿಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಳ್ಳಿ. ಪನ್ನೀರ್ ಬೇಯಲಿಕ್ಕೆ ತುಂಬಾ ಜಾಸ್ತಿ ಹೊತ್ತು ತೆಗೆದುಕೊಳ್ಳೋದಿಲ್ಲ. ಸ್ವಲ್ಪ ಸಮಯದ ಬಳಿಕ ಇದರಲ್ಲಿ ನೀರಿನ ಅಂಶ ಬಿಡುತ್ತದೆ. ಈ ರೀತಿ ಮಾಡೋದ್ರಿಂದ ಪನ್ನೀರ್ಗೆ ತುಪ್ಪದ ಫ್ಲೇವರ್ ಎಲ್ಲ ಚೆನ್ನಾಗಿ ಸಿಗ್ತದೆ. ಒಂದ್ಸಲ ಇದನ್ನು ಚೆನ್ನಾಗಿ ಬೆರೆಸ್ಕೊಂಡ್ರೆ ಸಾಕು. ಈಗ ಈ ಪನ್ನೀರನ್ನು ಹೊರಗೆ ತೆಗಿಬೇಕು. ನೀವು ಮ್ಯಾರಿನೇಟ್ ಮಾಡಲಿಕ್ಕೆ ಉಪಯೋಗಿಸಿದ ಬೌಲ್ಗೆನೆ ಇದನ್ನು ಹಾಕಿಕೊಳ್ಳಿ. ಈಗ ಈ ಸೇಮ್ ಪಾತ್ರೆಗೆ 4-5 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಬೇಕು. ನೀವು ಯಾವುದೇ ಗೀ ರೋಸ್ಟ್ ಅನ್ನು ಮಾಡಿ ಅದರ ಮೇನ್ ಟೇಸ್ಟ್ ಬರೋದು ನೀವು ರುಬ್ಬಿಕೊಂಡ ಮಸಾಲೆಯಿಂದ.
ಈಗ ರುಬ್ಬಿಕೊಂಡ ಮಸಾಲೆಯನ್ನು ಇದಕ್ಕೆ ಹಾಕಿಕೊಂಡು ಇದರ ಕಚ್ಚಾ ವಾಸನೆಲ್ಲ ಹೋಗುವ ತನಕ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಳ್ಬೇಕು. ಇದರ ಕಚ್ಚಾ ವಾಸನೆ ಹೋಗಿ ಸ್ವಲ್ಪ ಸಮಯದ ಬಳಿಕ ಇದು ಬದಿಗಳಿಂದ ತುಪ್ಪ ಬಿಡ್ಲಿಕ್ಕೆ ಶುರುವಾಗ್ತದೆ. ಅಷ್ಟರ ತನಕ ನೀವಿದನ್ನು ಬೇಯಿಸ್ಕೊಂಡ್ರೆ ಸಾಕು. ನೀವಿಲ್ಲಿ ನೋಡ್ಬೋದು ತುಪ್ಪ ಬದಿಯಿಂದ ಬರ್ತಾ ಇದೆ. ಈ ಪಾಯಿಂಟ್ ನಲ್ಲಿ ನೀವು ಕರಿಬೇವಿನ ಎಲೆಗಳನ್ನು ಮತ್ತು ಪನ್ನೀರನ್ನು ಹಾಕಬೇಕು. ಆಕ್ಚುಲಿ ನಾನು ಕರಿಬೇವಿನ ಎಲೆ ಮತ್ತು ಪನ್ನೀರನ್ನು ಹಾಕುವಾಗ ರೆಕಾರ್ಡ್ ಆಗಿಲ್ಲ ಕ್ಯಾಮರಾದಲ್ಲಿ, ಸೊ ಅದರ ಬಗ್ಗೆ ಕ್ಷಮಿಸಿ. ಪನ್ನೀರ್ ಹೇಗೂ ಆಲ್ರೆಡಿ ಒಂದು 80% ಬೆಂದಿರ್ತದೆ. ಇದನ್ನು ಹಾಕಿಕೊಂಡು ಮಿಕ್ಸ್ ಮಾಡಿ ಸಣ್ಣ ಊರಿನಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ರುಚಿಯನ್ನು ನೋಡಿಕೊಂಡು ಅದರ ತಕ್ಕ ಹಾಗೆ ಉಪ್ಪನ್ನು ಹಾಕಿ. ಹೋಟೆಲ್ಗಳಲ್ಲಿ ಗೀ ರೋಸ್ಟ್ ನೀವು ನೋಡಿರ್ಬೋದು, ಅದು ತುಂಬಾ ಡ್ರೈ ಆಗಿರ್ತದೆ. ನಿಮಗೆ ಸೆಮಿ ಡ್ರೈ ಕನ್ಸಿಸ್ಟೆನ್ಸಿನಲ್ಲಿ ಗ್ರೇವಿ ತರ ಬೇಕು ಅಂದ್ರೆ ಇವಾಗಲೇ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೋದು. ಅದೇ ಹೋಟೆಲ್ನಲ್ಲಿ ಸಿಗುವ ತರ ಡ್ರೈ ಆಗಿರ್ಬೇಕು ಅಂದ್ರೆ 10 ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸಿ. ಆಗ ಪನ್ನೀರ್ಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗ್ತದೆ. ನಾನು 10 ನಿಮಿಷ ವೇಟ್ ಮಾಡೋದಿಲ್ಲ, ಇವಾಗಲೇ ಗ್ಯಾಸ್ ಆಫ್ ಮಾಡ್ಕೊಳ್ತಿದ್ದೇನೆ. ಯೂಶುವಲಿ ಇದನ್ನು ನೀರು ದೋಸೆ ಜೊತೆಗೆ ಸರ್ವ್ ಮಾಡಲಾಗುತ್ತದೆ, ಮತ್ತೆ ಒತ್ತು ಶಾವಿಗೆ ಜೊತೆಗೆ ಕೂಡ ಒಳ್ಳೆದಿರ್ತದೆ. ಸೊ ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.